LPG ಸಿಲಿಂಡರ್ ಗ್ರಾಹಕರಿಗೆ ಬಿಗ್ ನ್ಯೂಸ್ ಈಗ ಸಿಕ್ಕಿರುವಂಥದ್ದು. ಬೆಳಗ್ಗೆಯೇ ಗ್ಯಾಸ್ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಕೊನೆಗೂ ಕೂಡ ಸಿಲಿಂಡರ್ ಬೆಲೆ ಏರಿಕೆಗೆ ಬಿಗ್ ಬ್ರೇಕ್ ಬಿದ್ದಿದೆ. ಜುಲೈ ಆರಂಭದಲ್ಲೇ ಗ್ರಾಹಕರಿಗೆ ತೈಲ ಕಂಪನಿ ಈಗ ಬಿಗ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು. LPG ಸಿಲಿಂಡರ್ ಗ್ರಾಹಕರಿಗೆ ಏನು ಬಿಗ್ ನ್ಯೂಸ್ ಇದು. ಬೆಳಗ್ಗೆಯೇ ಗ್ಯಾಸ್ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಕೊನೆಗೂ ಕೂಡ ಸಿಲಿಂಡರ್ ಬೆಲೆ ಏರಿಕೆಗೆ ಬ್ರೇಕ್ ಬಿದ್ದಂತಾಗಿದೆ ನೋಡಿ. ಏನು ಜುಲೈ ಆರಂಭದಲ್ಲೇ ಗ್ರಾಹಕರಿಗೆ ತೈಲ ಕಂಪನಿ ಈ ರೀತಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ವಾಣಿಜ್ಯ ಸಿಲಿಂಡರ್ ದರದಲ್ಲಿ 183 ರೂಪಾಯಿ 50 ಪೈಸೆ ಕಡಿಮೆ ಆಗಿರುವಂಥದ್ದು. ಅಂದರೆ ಹೋಟೆಲ್ ಮಾಲೀಕರಿಗೆ ಇದರಿಂದ ಬಿಗ್ ರಿಲೀಫ್ ಸಿಕ್ಕಿದೆ. 19 kg ಸಿಲಿಂಡರ್ ಬೆಲೆ 2930 ರೂಪಾಯಿಗೆ ಇಳಿಕೆಯನ್ನ ಕಂಡಿದೆ. ಇನ್ನು ಇತ್ತೀಚೆಗೆ 4 ಬಾರಿ ಹೆಚ್ಚಾಗಿದ್ದಂತಹ ವಾಣಿಜ್ಯ ಸಿಲಿಂಡರ್ ಬೆಲೆ ಆದರೆ ದಿನಬಳಕೆಯ 14.2 kg ಸಿಲಿಂಡರ್ ದರ ಯಥಾಸ್ಥಿತಿಯಲ್ಲಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. LPG ಸಿಲಿಂಡರ್ ಗ್ರಾಹಕರಿಗೆ ಬಿಗ್ ನ್ಯೂಸ್ ಸಿಕ್ಕಿದೆ. ಬೆಳಗ್ಗೆ ಗ್ಯಾಸ್ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಇನ್ನು ಸಿಲಿಂಡರ್ ದರ ಇಳಿಕೆ ಆಗಿದ್ದು ಹಳೆ ದರ ಮತ್ತು ಹೊಸ ದರ ನೋಡೋದಾದ್ರೆ 19 kg ಸಿಲಿಂಡರ್ಗೆ 3113 ರೂಪಾಯಿ ಇತ್ತು. ಆದರೆ ಈಗ 2930 ರೂಪಾಯಿ ಆಗಿದೆ. ಅಂದರೆ ದರ ಕಡಿಮೆ ಆಗಿದೆ. ಹಳೆ ದರ ಮತ್ತು ಹೊಸ ದರವನ್ನು ನೋಡೋದಾದ್ರೆ 19 kg ಸಿಲಿಂಡರ್ಗೆ 3113 ರೂಪಾಯಿ ಇತ್ತು. ಈಗ 2930 ರೂಪಾಯಿ ಆಗಿದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಏನು ಈಗ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದೆ. ಯಾಕಂದರೆ ಈ ಬಾರಿ 4 ಬಾರಿ ಏರಿಕೆಯಾಗಿತ್ತು ಸಿಲಿಂಡರ್ ಬೆಲೆ. ಇದರಿಂದ ಜನ ತತ್ತರಿಸಿ ಹೋಗ್ಬಿಟ್ಟಿದ್ರು. ಹೇಗಪ್ಪ ಬದುಕೋದು ಅಂತ ಒಂದು ಮನಸ್ಥಿತಿ ಬಂದ್ಬಿಟ್ಟಿತ್ತು. ಈಗ ದಿಢೀರನೆ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗ ಯುದ್ಧ ಆರಂಭವಾದಾಗ ಹೆಚ್ಚು ಸದ್ದು ಮಾಡಿದ್ದು ಅಂತಂದ್ರೆ ಗ್ಯಾಸ್ ವಿಚಾರ. ಯಾಕೆ ಅಂತಂದ್ರೆ ಗ್ಯಾಸ್ ಇಂದೇ ದಿನನಿತ್ಯ ಬಳಕೆದಾರರಿಗಾಗಿರ್ಬೋದು, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಅನ್ನ ಏನು ಅದಕ್ಕೆ ತುಂಬಾ ಹೊಡೆತ ಬಿತ್ತು. ಹೋಟೆಲ್ ಮಾಲೀಕರು ಸಹ ಈ ವಿರುದ್ಧವಾಗಿ ಸರ್ಕಾರಕ್ಕೆ ಪತ್ರವನ್ನ ಬರೆದ್ರು. ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ಯಾಕಂತಂದ್ರೆ ಪೂರೈಕೆಯಲ್ಲೂ ಸಹ ಅಷ್ಟೇ ಸಮಸ್ಯೆಗಳಾಯ್ತು. ಅದಾದ ಬಳಿಕ ದರ ಏರಿಕೆಯಲ್ಲೂ ಸಹ ತುಂಬಾ ಪ್ರಾಬ್ಲಮ್ ಆಯ್ತು. ಯಾಕಂತಂದ್ರೆ ಸಡನ್ ಆಗಿ ಅವರಿಗೆ 1000 ರೂಪಾಯಿವರೆಗೂ ಏರಿಕೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ. ಹಾಗಾಗಿ ಸದ್ಯಕ್ಕೆ ಇದೊಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂತಹದ್ದು ಏನು ಕಮರ್ಷಿಯಲ್ ಗ್ಯಾಸ್ ಇದೆ, ವಾಣಿಜ್ಯ ಗ್ಯಾಸ್ ಇದೆ, ಅವರಿಗೆ ಒಂದ್ ರೀತಿಯಲ್ಲಿ ಇದು ಸಂತಸದ ಅಂದ್ರೆ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಕೆ ಮಾಡ್ಕೊಂಡು ಏನೆಲ್ಲ ಅಕ್ಕಿಗಳನ್ನ ತಯಾರು ಮಾಡ್ತಾ ಇದ್ರು ಹೋಟೆಲ್ಗಳಲ್ಲಿ, ಅವರು ಪದಾರ್ಥಗಳನ್ನ ಸಹ ಏರಿಕೆ ಮಾಡಿದ್ರು. ಪದಾರ್ಥಗಳನ್ನ ಏರಿಕೆ ಮಾಡಿದಂತಹ ಬೆನ್ನಲೆಯಲ್ಲಿ ಗ್ರಾಹಕರಿಗೆ ಇದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಯಾವುದೇ ದರ ಏರಿಕೆ ಆದ್ರೂ ಸಹ ಅದು ಎಫೆಕ್ಟ್ ಆಗೋದು ಸಾರ್ವಜನಿಕರಿಗೆ. ಸೊ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಇದೊಂದು ರೀತಿಯಲ್ಲಿ ಸಾರ್ವಜನಿಕರಿಗೂ ಗುಡ್ ನ್ಯೂಸ್, ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಅನ್ನು ಯಾರು ಬಳಕೆ ಮಾಡ್ತಾರೆ ಅವ್ರಿಗೂ ಸಹ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್. ಯಾಕೆ ಅಂತಂದ್ರೆ ಈಗ ಏನು 3113 ಇರುವಂತಹ ಗ್ಯಾಸ್ ಸದ್ಯಕ್ಕೆ 2930 ರೂಪಾಯಿವರೆಗೂ ಸಿಗ್ತಿದೆ. ಅಂದ್ರೆ ಸಂಪೂರ್ಣವಾಗಿ 180 ರೂಪಾಯಿಯಿಂದ 183 ರೂಪಾಯಿ 50 ಪೈಸೆವರೆಗೂ ಸಹ ಸದ್ಯಕ್ಕೆ ಇಳಿಕೆ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಗುಡ್ ನ್ಯೂಸ್ ಅವರಿಗೆ ಸಿಗ್ತಾ ಇರುವಂತದ್ದು. ಇದರ ಗ್ಯಾಸ್ ಏರಿಕೆ ಆದಾಗಿನಿಂದಲೂ ಜನರು ಸೌದೆ ಅತ್ತ ತಿರುಗಿದ್ರು. ಸೌದೆಯಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಮರಗಳನ್ನ ಕಡಿಯುವಂತಹ ಪರಿಸ್ಥಿತಿಯು ಸಹ ಜನರು ಮುಂದಾಗ್ತಾ ಇದ್ರು. ಇದ್ರ ವಿಚಾರವಾಗಿ ಪರಿಸರ ಪ್ರೇಮಿಗಳು ಸಹ ಆಕ್ರೋಶವನ್ನ ಹೊರ ಹಾಕಿದ್ರು. ಯಾವುದೇ ಒಂದು ದರ ಏರಿಕೆ ಆದ್ರೂ ಸಹ ಅದರಿಂದ ಸುತ್ತಲೂ ಮುತ್ತಲು ಎಲ್ಲದಕ್ಕೂ ಸಹ ಎಫೆಕ್ಟ್ ಆಗುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಇಳಿಕೆ ಆಗಿರುವಂತಹದ್ದು ಎಲ್ಲರಿಗೂ ಸಂತಸ ತಂದಿದೆ. ಇನ್ನೂ ಏನಾದ್ರೂ ಇಳಿಕೆ ಆಗುತ್ತಾ ಅನ್ನುವಂತಹದ್ದು ಸದ್ಯಕ್ಕೆ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ಸಹ ಕಾಯ್ತಾ ಇರುವಂತಹದ್ದು. ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.